ಇನ್ನೊಂದು ಏನಂದ್ರೆ ಸಿಬ್ಬಂದಿಗಳು ಒಳಗಡೆ ಬೇಕು ಪ್ರೆಸೆಂಟ್ ಕೂಡ ಇದೆ ಅದು ಈ ಭಿನ್ನಾಭಿಪ್ರಾಯ ಯಾಕೆ ಅವರು ಬಂದಿದೆ ಪ್ರಿಸನರ್ಸ್ ಅಲ್ಲಿ ಅಂದ್ರೆ ಇವ ಜೈಲು ತುಂಬಾ ಸ್ಟ್ರಿಕ್ಟ್ ಇದೆ, ಆ ಥರ ಎಲ್ಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಂಗಾಗಿ ಅಸಮಾಧಾನದಿಂದ ಯಾವುದೋ ಕೆಲವೊಂದು ಹಳೆ ವಿಡಿಯೋದು ಯಾವುದೋ ಅವ್ರ ಹತ್ರ ಯಾವುದಿದೆಯೋ ಅದನ್ನು ಬಿಟ್ಟಿದ್ದಾರೆ ಅಂತ ಒಂದು ಮಾತುಕತೆ, ಒಂದು ವಿಚಾರ ಗೊತ್ತಾಗಿದೆ ಇದುವರೆಗೂ. ಆದರೂ ಸಹ ಇದು ಡೀಟೇಲ್ ಆಗಿ ತಿಳ್ಕೊಳ್ಬೇಕು. ಈಗ ಇಟ್ಸ್ ಟೂ ಅರ್ಲಿ ಟು ಸೇ ಎನಿಥಿಂಗ್ ಅಬೌಟ್ ಇಟ್. ನನಗೆ ಗೊತ್ತಿಲ್ಲ ಅದು. ಇಲ್ಲ ಔಟ್ಸೈಡರ್ ಮಾಡಿರ್ತಾರೆ ಬಿಕಾಸ್ ಅಲ್ಲಿ ಇರೋರು ಯಾರು ಇಲ್ಲ ಅಲ್ಲ. ಅಲ್ಲಿ 21 ಅಲ್ಲಿ ಕೆಲವರು ರಿಲೀಸ್ ಆಗಿರೋರು ಬಿಟ್ಟಿರೋದ್ರಿಂದ ಏನಂತ ಡೀಟೇಲ್ ನಾನು ಈಗ ಹೇಳಲಿಕ್ಕಾಗಲ್ಲ. ಬಿಕಾಸ್ ವಿಚಾರ ಏನು ಡೆಪ್ತ್ ಆಗಿ ನನಗೆ ಗೊತ್ತಿಲ್ಲದಿರೋದು ನಾನು ಹೆಂಗೆ ಹೇಳಲಿಕ್ಕಾಗುತ್ತೆ ಅಲ್ಲ. ಇರ್ಬೋದು, ಅದು ವಿಚಾರ ತಿಳ್ಕೊಳ್ಬೇಕು. ಬಿಕಾಸ್ ಅವ್ರಿಗೆ ಅಸಮಾಧಾನ ಇದೆ, ಅವ್ರಿಗೆ ಬಳ್ಳಾರಿ ಜೈಲಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲದೆ ಇರೋ ಕಾರಣ ಹಿಂಗೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಬಟ್ ಇನ್ ಡೆಪ್ತ್ ತಿಳ್ಕೊಳ್ಬೇಕು ಅದು ವಿಚಾರ. ಈ ಫಸ್ಟ್ ಅದು ಏನಾಗಿದೆ ಅನ್ನೋ ವಿಚಾರ ಗೊತ್ತಾಗ್ಬೇಕಲ್ಲ. ಅದಾದ್ಮೇಲೆ ಏನಿದೆ ಒಂದು ರಿಪೋರ್ಟ್ ಕಳಿಸ್ಬೋದು ಅಷ್ಟೇ. ಅದೇನು ಕ್ರಮ ಆಕ್ಚುಲಿ ಅದು ಒಂದು ನಮ್ಮ ಜಾಬಲ್ಲಿ ಅದು ರೊಟೀನ್ ಇರುತ್ತೆ. ಅದು ಯಾವಾಗಲೂ ಸಡನ್ ಆಗಿ ಸರ್ಪ್ರೈಸ್ ಆಗಿ ಜೈಲ್ ವಿಸಿಟ್ ಮಾಡಬೇಕು, ಸರ್ಚ್ ಮಾಡಬೇಕು ಅನ್ನೋದು ಒಂದು ನಮ್ಮ ಜಾಬಲ್ಲಿ ಡ್ಯೂಟಿಯಲ್ಲಿ ಒನ್ ಆಫ್ ದ ಡ್ಯೂಟಿ ಅದು ಇರುತ್ತೆ. ಅದೇ ರೀತಿಯಲ್ಲಿ ನಾವು ಮಾಡಿದ್ದೀವಿ ಮುಂಚೆ, ನಾವು ಬಂದ ಮೇಲೆ ನಂತರ ತುಂಬ ಮಾಡಿದ್ವು. ಅದರಲ್ಲಿ ಯಾವುದೇ ರೀತಿ ಈ ಥರದ ವಸ್ತುಗಳು ಏನಿದೆ, ಈಗ ನಿಷೇಧ ವಸ್ತುಗಳು ಜೈಲಲ್ಲಿ ಏನು ಇರಬಾರ್ದು ಅಂತಿದೆ ನಿಷೇಧ, ಆ ವಸ್ತುಗಳು ಇರೋದು ಇದುವರೆಗೂ ಕಂಡು ಬಂದಿಲ್ಲ ನಾವು ಮಾಡಿರುವಂಥ ಸಮಯದಲ್ಲಿ. ಸೊ ಹಂಗಾಗಿ ಸರ್ಪ್ರೈಸ್ ವಿಸಿಟ್ ಮಾಡ್ತಾನೆ ಇರಬೇಕು. ಇಟ್ಸ್ ಒನ್ ಆಫ್ ದ ಡ್ಯೂಟಿ.